ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ವಿಜಯ್ ಅವರಿಗೆ ಇನ್ನೂ ಕೂಡ ಬಹುಮತದ ಮ್ಯಾಜಿಕ್ ನಂಬರ್ ಸಿಗ್ತಾ ಇಲ್ಲ. ಟಿವಿಕೆ ಪಕ್ಷಕ್ಕೆ ಎಡಪಕ್ಷಗಳ 4 ಶಾಸಕರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ, ಬೆಂಬಲವನ್ನ ನೀಡಿದ್ದಾರೆ. ಇದರಿಂದ ಟಿವಿಕೆ ಪಕ್ಷಕ್ಕೆ ಸಿಕ್ಕ ಶಾಸಕರ ಬೆಂಬಲ 116ಕ್ಕೆ ಏರಿಕೆಯಾಗಿದೆ. ಆದರೆ ಇನ್ನು ವಿಸಿಕೆ ಪಕ್ಷದ 2 ಶಾಸಕರ ಬೆಂಬಲ ಟಿವಿಕೆಗೆ ಸಿಕ್ಕಿಲ್ಲ. ವಿಸಿಕೆ ಪಕ್ಷ ತಮಗೆ ಡಿಸಿಎಂ ಹುದ್ದೆಯನ್ನ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿರುವಂಥದ್ದು. ಡಿಸಿಎಂ ಹುದ್ದೆ ನೀಡಲ್ಲ, ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೇವೆ ಅಂತ ಹೇಳಿ ಟಿವಿಕೆ ಹೇಳಿದೆ. ಟಿವಿಕೆಗೆ ಇನ್ನು ವಿಸಿಕೆ ಪಕ್ಷದ 2 ಶಾಸಕರ ಬೆಂಬಲ ಪತ್ರ ಸಿಗದೇ ಇರೋದ್ರಿಂದಾಗಿ ಈಗ ಸಮಸ್ಯೆ ತಲೆದೂರಿರುವಂಥದ್ದು. ಗವರ್ನರ್ ಟಿವಿಕೆ ಪಕ್ಷದ ವಿಜಯ್ಗೆ ಸರ್ಕಾರ ರಚನೆಗೆ ಈವರೆಗೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ. ಹೀಗಾಗಿ ತಮಿಳುನಾಡಿನಲ್ಲಿ ರಾಜಕೀಯ ಗೊಂದಲ ಮುಂದುವರೆದಿದೆ, ಅನಿಶ್ಚಿತತೆ ಮುಂದುವರೆದಿದೆ. ಸರ್ಕಾರ ರಚನೆಗೆ ಇನ್ನೂ ಸಾಧ್ಯ ಆಗಿಲ್ಲ. ಸರ್ಕಾರ ರಚನೆಗೆ ಬೇಕಿರುವಂತಹ 118 ಸಂಖ್ಯೆ ಏನಿದೆ ಅದು ವಿಜಯ್ ಅವರಿಗೆ ಈವರೆಗೂ ಸಿಕ್ಕಿಲ್ಲ. ಸದ್ಯ ಅವರ ಸಂಖ್ಯಾಬಲ 116ಕ್ಕೆ ಏರಿಕೆಯಾಗಿರುವಂಥದ್ದು. VCI ಬೆಂಬಲವನ್ನು ಘೋಷಣೆ ಮಾಡಿದರೆ ಅದು 118ಕ್ಕೆ ಏರಿಕೆಯಾಗತ್ತೆ. ಆಗ ವಿಜಯ್ ಅವರು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಇನ್ನೂವರೆಗೂ 118ಕ್ಕೆ ಏರಿಕೆಯಾಗದೇ ಇರುವ ಕಾರಣಕ್ಕೆ ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನವನ್ನು ನೀಡಿಲ್ಲ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ವಿಸಿಕೆ ಮೊದಲು ಬೆಂಬಲ ಕೊಡುತ್ತೆ ಅಂತ ಹೇಳಲಾಗಿತ್ತು, ಆದ್ರೀಗ ಒಂದು DCM ಪಟ್ಟಕ್ಕೆ ಬೇಡಿಕೆಯನ್ನು ಇಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಎರಡನೇದು ಮತ್ತೊಬ್ಬ ಶಾಸಕರೇನಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತಾ ಇದೆಯಂತೆ. ಅಲ್ಲದೆ ತಿರುಚಿ ಕ್ಷೇತ್ರಕ್ಕೆ ಏನು ವಿಜಯ್ ಅವರು ರಾಜೀನಾಮೆ ಕೊಡ್ತಾರೆ ಅದು ಕೂಡ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಬೇಡಿಕೆ ಇಟ್ಟಿದೆ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಚಂದ್ರಮೋಹನ್? ಹೌದು ನವೀನ್, ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಮುಖ್ಯವಾಗಿ ಎಡಪಕ್ಷಗಳು ಮತ್ತು ವಿಸಿಕೆ ಪಕ್ಷಗಳು ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಇದರಿಂದಾಗಿ ಟಿವಿಕೆ ಪಕ್ಷದ ಹೊಸ ಸರ್ಕಾರ ತಮಿಳುನಾಡಿನಲ್ಲಿ ರಚನೆ ಆಗುತ್ತೆ ಅಂತೇಳಿ ಹೇಳಲಾಗಿತ್ತು. ಆದರೆ ಎಡಪಕ್ಷಗಳು ಮಾತ್ರನೇ ನಿನ್ನೆ ಸಂಜೆ ಬೆಂಬಲವನ್ನು ಘೋಷಣೆ ಮಾಡೋದ್ರ ಜೊತೆಗೆ ಈ 4 ಶಾಸಕರ ಬೆಂಬಲದ ಪತ್ರವನ್ನ ಟಿವಿಕೆ ಪಕ್ಷಕ್ಕೆ ನೀಡಿವೆ. ಈ 4 ಶಾಸಕರ ಬೆಂಬಲದ ಪತ್ರವನ್ನ ಈಗ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ ನೀಡಿದ್ದಾರೆ. ಆದ್ರೆ ವಿಸಿಕೆ ಪಕ್ಷ ಇನ್ನೂ ತನ್ನ 2 MLAಗಳ ಬೆಂಬಲದ ಪತ್ರವನ್ನ ಟಿವಿಕೆ ಪಕ್ಷಕ್ಕಾಗ್ಲಿ ಅಥವಾ ರಾಜ್ಯಪಾಲರಿಗಾಗ್ಲಿ ನೀಡಿಲ್ಲ. ಇದರಿಂದಾಗಿ ವಿಸಿಕೆ ಪಕ್ಷದ ಅಧಿಕೃತ ಬೆಂಬಲ ಟಿವಿಕೆ ಪಕ್ಷಕ್ಕೆ ಸಿಕ್ಕಿಲ್ಲ. ಹೀಗಾಗಿ ವಿಧಾನಸಭೆಯಲ್ಲಿ ಬಹುಮತದ ಮ್ಯಾಜಿಕ್ ನಂಬರ್ ಆದಂತಹ 118 ತಲುಪಲಿಕ್ಕೆ ಟಿವಿಕೆ ಪಕ್ಷ ಮತ್ತು ವಿಜಯ್ ಅವರಿಗೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಈಗ ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಸಿಕ್ಕಂತ MLAಗಳ ಬೆಂಬಲ 116ಕ್ಕೆ ಮಾತ್ರನೇ ಏರಿಕೆಯಾಗಿದೆ. ಇನ್ನು ಬಹುಮತದ ಮ್ಯಾಜಿಕ್ ನಂಬರ್ ಅನ್ನು ತಲುಪಲಿಕ್ಕೆ 2 MLAಗಳ ಕೊರತೆಯಾಗಿದೆ. ಈ 2 MLAಗಳ ಕೊರತೆಯನ್ನ ವಿಸಿಕೆ ಪಕ್ಷದ MLAಗಳ ಬೆಂಬಲವನ್ನು ಪಡ್ಕೊಂಡು ತುಂಬಿಕೊಳ್ಳಿಕ್ಕೋಸ್ಕರ ಟಿವಿಕೆ ಪಕ್ಷ ಸಾಕಷ್ಟು ಪ್ರಯತ್ನ ಮಾಡಿತ್ತು. ವಿಸಿಕೆ ಪಕ್ಷದ ತೋಳ ಮಾವಳನವರೊಂದಿಗೂ ಕೂಡ ಮಾತುಕತೆಯನ್ನ ನಡೆಸಿತ್ತು. ತೋಳ ಮಾವಳನವರು ಕೂಡ ಮೊದಲಿಗೆ ಬೆಂಬಲವನ್ನು ಕೊಡೋದಾಗಿ ಹೇಳಿದ್ರು. ಆದ್ರೆ ಅದಾದ ಬಳಿಕ ಕೆಲವೊಂದು ಬೇಡಿಕೆಗಳನ್ನ ಟಿವಿಕೆ ಪಕ್ಷದ ಮುಂದೆ ಇಟ್ಟಿದ್ದಾರೆ. ಈಗಿನ ರಾಜಕೀಯ ಪರಿಸ್ಥಿತಿಯ ಲಾಭವನ್ನು ಪಡೆಯುವಂತಹ ಉದ್ದೇಶದಿಂದ ತಮಗೆ DCM ಹುದ್ದೆಯನ್ನ ಕೊಡಬೇಕು, ಜೊತೆಗೆ ನಮ್ಮ ಪಕ್ಷದ ಇನ್ನೊಬ್ಬ MLAಗೂ ಕೂಡ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಟಿವಿಕೆ ಪಕ್ಷ ಸಿದ್ಧ ಇಲ್ಲ. ವಿಸಿಕೆ ಪಕ್ಷದ ಮುಖ್ಯಸ್ಥರಿಗೆ ನಾವು ನಗರಾಭಿವೃದ್ಧಿ ಖಾತೆಯನ್ನ ನೀಡ್ತೇವೆ, ಒಂದು ಸಚಿವ ಸ್ಥಾನವನ್ನ ನೀಡ್ತೇವೆ ಅಂತ ಹೇಳಿ ಟಿವಿಕೆ ಪಕ್ಷ ಭರವಸೆಯನ್ನು ಕೊಟ್ಟಿದೆ. ಆದ್ರೆ ಈ ಭರವಸೆಯಿಂದ ತೃಪ್ತರಾಗಿಲ್ಲ. ತಮಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನೇ ನೀಡಬೇಕು ಅಂತೇಳಿ ವಿಸಿಕೆ ಪಕ್ಷದ ಮುಖ್ಯಸ್ಥ ತೋಳ ಮಾವಳನವರು ಪಟ್ಟನ್ನ ಹಿಡಿದಿದ್ದಾರೆ. ಈಗೀಗ ಇನ್ನೂ ಅಗ್ಗಜಗ್ಗಾಟ ಮುಂದುವರೆದಿದೆ. ಈಗಲೂ ಕೂಡ ಟಿವಿಕೆ ಪಕ್ಷಕ್ಕೆ ಬಹುಮತದ ಮ್ಯಾಜಿಕ್ ನಂಬರ್ ನ ತಲುಪಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಇವತ್ತು ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇಲ್ಲ. ಜೊತೆಗೆ ರಾಜ್ಯಪಾಲರು ಕೂಡ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಇನ್ನೂ ಕೂಡ ಈ ಒಂದು ಅಗ್ಗಜಗ್ಗಾಟ ಮುಂದುವರಿಯುವಂತಹ ಅದು ಖಚಿತ ಆಗಿದೆ. ಇನ್ನು ರಾಜಕೀಯ ಗೊಂದಲ, ರಾಜಕೀಯ ಅನಿಶ್ಚಿತತೆ ತಮಿಳುನಾಡಿನಲ್ಲಿ ಮುಂದುವರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ತೆರೆಮರೆಯಲ್ಲಿ ಈಗಲೂ ಕೂಡ AIDMK ಮತ್ತು DMK ಪಕ್ಷಗಳು ಕೂಡ ಒಗ್ಗೂಡಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಚರ್ಚೆಯನ್ನ ನಡೆಸ್ತವೆ. ಇದರಿಂದಾಗಿ ಈಗ ಒಂದು ರಾಜಕೀಯ ಬಿಕ್ಕಟ್ಟು, ಈ ರಾಜಕೀಯ ಗೊಂದಲ, ಚುನಾವಣಾ ಫಲಿತಾಂಶ ಪ್ರಕಟ ಆಗಿ 4-5 ದಿನಗಳು ಕಳೆದ್ರೂ ಕೂಡ ಇನ್ನು ತಮಿಳುನಾಡಿನಲ್ಲಿ ಮುಂದುವರಿತಾ ಇದೆ. ನವೀನ್, ಚಂದ್ರಮೋಹನ್, ಮುಸ್ಲಿಂ ಲೀಗ್ ಕೂಡ ಬೆಂಬಲ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಅವರು DMK ಚಿಹ್ನೆಯಡಿ ಗೆದ್ದಿರೋದ್ರಿಂದ ನಾವು ಅವರ ಮಿತ್ರ ಪಕ್ಷವಾಗಿಯೇ ಉಳಿತೀವಿ, ತಾಂತ್ರಿಕ ಕಾರಣಗಳಿದಾವೆ ಅಂತ ಏನೋ ಹೇಳಿದೆ ಅಂತ ಮಾಹಿತಿ ಇದೆ. ಏನಿದೆ ಚಂದ್ರಮೋಹನ್ ಮಾಹಿತಿ ಇದ್ರ ಬಗ್ಗೆ?
ಹೌದು ನವೀನ್, ಈಗ ತಮಿಳುನಾಡಿನಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನ ಇಬ್ಬರು ಎಂಎಲ್ಎಗಳು ಆಯ್ಕೆಯಾಗಿದ್ದಾರೆ. ಅವರ ಬೆಂಬಲವನ್ನು ಕೂಡ ಟಿವಿಕೆ ಪಕ್ಷ ಕೇಳಿತ್ತು. ಪ್ರಾರಂಭದಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಆ ಬೆಂಬಲವನ್ನು ನೀಡಲಿಕ್ಕೆ ಒಪ್ಕೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೀಗ ತಡರಾತ್ರಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಬೆಂಬಲವನ್ನ ಟಿವಿಕೆ ಪಕ್ಷಕ್ಕೆ ನೀಡ್ತಾ ಇಲ್ಲ. ಮುಖ್ಯವಾಗಿ ಇದಕ್ಕೆ ತಾಂತ್ರಿಕ ಕಾರಣವನ್ನ ನೀಡಲಾಗ್ತಾ ಇದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನ ನಾಯಕರುಗಳು ಡಿಎಂಕೆ ಪಕ್ಷದ ಚಿಹ್ನೆ ಹಿಡಿನಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಹೀಗಾಗಿ ಈಗ ತಾಂತ್ರಿಕವಾಗಿ ನಾವು ಡಿಎಂಕೆ ಪಕ್ಷದಿಂದ ಹೊರಗಡೆ ಬಂದು ಬೆಂಬಲವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಹೇಳಿದೆ. ಇದರಿಂದಾಗಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನ ಇಬ್ಬರು ಎಂಎಲ್ಎಗಳ ಬೆಂಬಲ ಕೂಡ ಟಿವಿಕೆ ಪಕ್ಷಕ್ಕೆ ಸಿಗ್ತಾ ಇಲ್ಲ. ಆದ್ರೆ ವಿಸಿಕೆ ಪಕ್ಷದ ಬೆಂಬಲ ಸಿಕ್ಕಿದ್ರು ಸಾಕು, ಟಿವಿಕೆ ಪಕ್ಷದ ವಿಜಯ್ ಅವರು ಸರ್ಕಾರವನ್ನ ರಚನೆ ಮಾಡಬಹುದು, ಬಹುಮತದ ಮ್ಯಾಜಿಕ್ ನಂಬರ್ ಅನ್ನ ತಲುಪಬಹುದು. ಆದ್ರೆ ವಿಸಿಕೆ ಪಕ್ಷ ಕೂಡ ಬೆಂಬಲವನ್ನ ನೀಡಲಿಕ್ಕೆ ಈಗ ಹಿಂದೇಟನ್ನ ಆಗ್ತಾ ಇದೆ. ಜೊತೆಗೆ ಒಂದು ಈಡೇರಿಸಲಿಕ್ಕೆ ಆಗದೇ ಇರುವಂತಹ ಬೇಡಿಕೆಗಳನ್ನ, ಅತಿಯಾದಂತಹ ಬೇಡಿಕೆಗಳನ್ನ ಟಿವಿಕೆ ಪಕ್ಷದ ಮುಂದೆ ಇಡ್ತಾ ಇದೆ. ಈ ಒಂದು ಅತಿಯಾದಂತಹ ಬೇಡಿಕೆಗಳ ಕಾರಣದಿಂದಾಗಿನೇ ಈಗ ಸರ್ಕಾರ ರಚನೆ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಹೀಗಾಗಿ ನಟ ವಿಜಯ್ ಅವರ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿ ನಿರ್ಮಾಣ ಆಗ್ತಾ ಇದೆ. ನವೀನ್, ಚಂದ್ರಮೋಹನ್, ಇಲ್ಲಿ ವಿಜಯ್ ಅವರು ಈಗ 116 ಸಂಖ್ಯೆ ಇದೆ ನನ್ನ ಹತ್ರ ಅಂತೇಳಿ ತೋರಿಸಿದ್ದಾರೆ. ಆದರೆ ಅದನ್ನ ಹೊರತುಪಡಿಸಿ ಕೇವಲ ನಾವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ ಅಂತೇಳಿ ತಮ್ಮ ಸಂಖ್ಯಾಬಲವನ್ನಷ್ಟೇ ತೋರಿಸಿ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡಿ ಅಂತೇಳಿ ಹಕ್ಕು ಮಂಡನೆ ಮಾಡೋದಕ್ಕೆ ಈಗಲೂ ಕೂಡ ಅವರಿಗೆ ಅವಕಾಶ ಇದೆಯಾ ಚಂದ್ರಮೋಹನ್? ನವೀನ್, ಇದನ್ನ ಈ ಪ್ರಾರಂಭದಲ್ಲೇ ಮಾಡಬೇಕಾಗಿತ್ತು. ಚುನಾವಣಾ ಫಲಿತಾಂಶ ಬಂದ ತಕ್ಷಣವೇ ವಿಜಯ್ ಅವರು ತಾವು ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ, ಹಾಗಾಗಿ ನಮ್ಗೇನೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ಹಕ್ಕನ್ನ ಮಂಡಿಸಬೇಕಾಗಿತ್ತು. ಆದ್ರೆ ಟಿವಿಕೆ ಪಕ್ಷದ ವಿಜಯ್ ಅವರು ಇಲ್ಲೇ ಒಂದು ಟೆಕ್ನಿಕಲ್ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ತಮಗೀಗ 112 ಮಂದಿ ಎಂಎಲ್ಎಗಳ ಬೆಂಬಲ ಇದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದ 5 ಮಂದಿ ಎಂಎಲ್ಎಗಳ ಬೆಂಬಲ ಕೂಡ ಸೇರಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ 5 ಮಂದಿ ಎಂಎಲ್ಎಗಳ ಬೆಂಬಲ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಕೊಟ್ಟರು. ಇದರಿಂದಾಗಿ ರಾಜ್ಯಪಾಲರು ನಿಮ್ಮದು ಸಮ್ಮಿಶ್ರ ಸರ್ಕಾರವಾಗಿರೋದ್ರಿಂದಾಗಿ ಬಹುಮತದ ಮ್ಯಾಜಿಕ್ ನಂಬರ್ ಆದಂತ ಎಲ್ಲ 118 ಮಂದಿ ಎಂಎಲ್ಎಗಳ ಬೆಂಬಲದ ಪತ್ರವನ್ನು ಕೊಡಿ ಅಂತ ಕೇಳಿದ್ರು. ಇದರ ಬದಲು ಕೇವಲ ಟಿವಿಕೆ ಪಕ್ಷದ 107 ಮಂದಿ ಎಂಎಲ್ಎಗಳ ಬೆಂಬಲ ಪತ್ರವನ್ನ ಮಾತ್ರ ಕೊಟ್ಟು ನಾವು ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ, ಹಾಗಾಗಿ ನಮ್ಗೇನೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಮೊದಲಿಗೆ ಅವಕಾಶ ಕೊಡಬೇಕು ಅಂತೇಳಿ ಹಕ್ಕನ್ನ ಮಂಡಿಸಬೇಕಾಗಿತ್ತು. ಆದ್ರೆ ವಿಜಯ್ಗೆ ಒಂದು ರಾಜಕೀಯ ಅನುಭವ ಕಡಿಮೆ ಇದೆ. ಈ ಕಾರಣಕ್ಕಾಗಿನೇ ಅವರಿಗೆ ಸರಿಯಾದಂತಹ ಕಾನೂನು ಸಲಹೆನ ಯಾರು ಕೂಡ ಕೊಟ್ಟಿಲ್ಲ. ಅವರ ಪಕ್ಷದಲ್ಲಿರುವಂತಹ ನಾಯಕರಾದ್ರೂ ಕೊಡಬೇಕಾಗಿತ್ತು, ಇಲ್ಲಿ ಯಾರಾದ್ರೂ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಬೇಕಾಗಿತ್ತು. ಆದ್ರೆ ಆ ರೀತಿಯಾಗಿ ವಿಜಯ್ ಅವರು ಮಾಡಿಲ್ಲ. ಇದರ ಪರಿಣಾಮವಾಗಿನೇ ಈಗ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ರಾಜ್ಯಪಾಲರು ಇದುವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಈಗ ಎಲ್ಲ 118 ಮಂದಿ ಎಂಎಲ್ಎಗಳ ಶಾಸಕರ ಬೆಂಬಲದ ಪತ್ರವನ್ನ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.